ಮದುವೆಯಾದ ಗಂಡ. ಆದ್ರೆ ಅದೇ ಪತ್ನಿಯಿಂದ ನಡೆದ ಭಯಾನಕ ಅಂತ್ಯದಲ್ಲಿ ಅದೂ ಕೂಡ ಅಂತ್ಯಗೊಳ್ತಾನೆ. ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾದ ಗಂಡನಿಗೆ ತಂಪು ಪಾನೀಯದಲ್ಲಿ ನಿದ್ರೆ ಮಾತ್ರೆಯನ್ನ ಬೆರೆಸಿ ಸಾಯಿಸಲಾಗುತ್ತೆ. ಮತ್ತೆ ಗ್ಯಾಸ್ ಸಿಲಿಂಡರ್ನಿಂದ ಬರ್ಬರವಾಗಿ ಹತ್ಯವನ್ನ ಮಾಡಲಾಗುತ್ತೆ. ಇದು ಸಿನಿಮಾ ಕಥೆಯಲ್ಲ, ಬೆಳಗಾವಿಯಲ್ಲಿ ನಡೆದ ನಿಜವಾದ ಕ್ರೈಮ್ ಸ್ಟೋರಿ. ಬೆಳಗಾವಿ ನಗರದ ಆನಕೋಳದ ಬಾವಲೆ ಗಲ್ಲಿಯಲ್ಲಿ ನಡೆದ ಈ ಭೀಕರ ಘಟನೆ ಒಂದು ಸಾಮಾನ್ಯ ಕುಟುಂಬದ ಬದುಕನ್ನ ನಾಶ ಮಾಡಿದೆ. ಮೃತ ವ್ಯಕ್ತಿ 40 ವರ್ಷದ ಅವಿನಾಶ ಸೂಪಣ್ಣವರು ಒಂದು ಖಾಸಗಿ ಆಯುರ್ವೇದಿಕ್ ಕಾಲೇಜಿನಲ್ಲಿ ಥೆರಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಪ್ರೀತಿಸಿ ಮದುವೆಯಾದ ಅವಿನಾಶ್ ಹಾಗೂ ಲಕ್ಷ್ಮಿ ಹೊರಗೆ ನೋಡಿದ್ರೆ ಸಂತೋಷದಿಂದ ಕಾಣುವಂತಹ ಒಂದು ಕುಟುಂಬ. ಆದ್ರೆ ಈ ಸಂಬಂಧದ ಒಳಗೆ ನಡೆಯುತ್ತಿದ್ದದ್ದು ಒಂದು ಗುಪ್ತ ಪ್ರೇಮ ಕಥೆ. ಕಳೆದ 2 ವರ್ಷಗಳಿಂದ ಲಕ್ಷ್ಮಿ ಕೈಲಾಸ್ ಅಚ್ಚಿತಾಲಿ ಎಂಬ ವ್ಯಕ್ತಿಯ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದಳು. ಒಂದು ಸಣ್ಣ ಪರಿಚಯದಿಂದ ಆರಂಭವಾದ ಈ ಸಂಬಂಧ ಮತ್ತೆ ನಿಧಾನವಾಗಿ ಪ್ರೀತಿಗೆ ತಿರುಗುತ್ತೆ. ಕೈಲಾಸ್ ಮನೆ ಹತ್ತಿರವೇ ಮೊಬೈಲ್ ಅಂಗಡಿ ಇಟ್ಟುಕೊಂಡಿದ್ದ. ಅವಿನಾಶ ಮನೆಯಲ್ಲಿ ಇಲ್ಲದಾಗ ಲಕ್ಷ್ಮಿಯನ್ನ ಬಂದು ಭೇಟಿ ಮಾಡ್ತಿದ್ದ. ಈ ಸಂಬಂಧದ ಬಗ್ಗೆ ತಿಳಿದಿದ್ದ ಅವಿನಾಶ್ ಪತ್ನಿಗೆ ಮತ್ತು ಕೈಲಾಸ್ಗೆ ಎಚ್ಚರಿಕೆ ಕೂಡ ನೀಡಿದ್ದ. ಆದ್ರೆ ಇದೇ ಎಚ್ಚರಿಕೆ ಅವನ ಜೀವಕ್ಕೆ ಮುಳ್ಳಾಗಿತ್ತು. ಲಕ್ಷ್ಮಿ ತನ್ನ ಪ್ರಿಯಕರ ಕೈಲಾಸ್ಗೆ ಒತ್ತಡ ಹಾಕ್ತಿದ್ಲಂತೆ. ಅವಿನಾಶ ಇದ್ರೆ ನಮ್ಮ ಜೀವನ ಸಾಧ್ಯವಿಲ್ಲ ಅಂತ ಹೇಳ್ತಾನೆ ಕೊಲೆ ಸ್ಕೆಚ್ ಹಾಕಿದ್ಲಂತೆ. ಮಾರ್ಚ್ 6ರಂದು ಸಂಜೆ 4 ಗಂಟೆ ಅವಿನಾಶ ತನ್ನ ಕ್ಲಿನಿಕ್ಗೆ ಹೋಗಿದ್ದ. ಅದೇ ಸಮಯದಲ್ಲಿ ಕೈಲಾಸ್ ಕೂಡ ಅಲ್ಲಿಗೆ ಹೋಗಿದ್ದ. ಸಿಸಿಟಿವಿಯಲ್ಲಿ ಇಬ್ಬರು ಒಳ ಹೋಗುವ ದೃಶ್ಯ ಸೆರೆಯಾಗುತ್ತೆ. ಹೋಗುವಾಗಲೇ ಒಂದು ತಂಪು ಪಾನೀಯದಲ್ಲಿ 3 ಸ್ಲೀಪಿಂಗ್ ಮಾತ್ರೆಯನ್ನ ಅಂದ್ರೆ ನಿದ್ದೆ ಮಾತ್ರೆಯನ್ನ ಹಾಕಿಕೊಂಡು ಅದನ್ನ ಬೆರೆಸ್ಕೊಂಡು ಕೈಲಾಸ್ ಅದನ್ನ ತಗೊಂಡು ಹೋಗ್ತಾನೆ. ಮಸಾಜ್ ಮುಂಚೆ ಕುಡಿ ಅಂತ ಹೇಳಿ ಅವಿನಾಶ್ಗೆ ಆ ಪಾನೀಯವನ್ನ ಕೊಡ್ತಾನೆ. ತಂಪು ಪಾನೀಯ ಕುಡಿದ ಕೆಲವೇ ಕ್ಷಣಗಳಲ್ಲಿ ಅವಿನಾಶ್ ಹಾಗೆ ಕುಸಿದು ಬಿದ್ದು ಹೋಗ್ತಾನೆ. ಅದೇ ಸಮಯದಲ್ಲಿ ಅಲ್ಲೇ ಇದ್ದಂತಹ ಗ್ಯಾಸ್ ಸಿಲಿಂಡರ್ ಅನ್ನ ಎತ್ತಿ ಎದೆ ಮತ್ತು ತಲೆಗೆ ಬರ್ಬರವಾಗಿ ಹೊಡೆದು ಕೊಲೆ ಮಾಡ್ತಾನೆ. ಕೊಲೆ ಮಾಡಿದ ನಂತರ ಕೈಲಾಸ್ ವಿಡಿಯೋ ಕಾಲ್ ಮಾಡಿ ಲಕ್ಷ್ಮಿಗೆ ತೋರಿಸ್ತಾನೆ. ಇನ್ನೂ ಸತ್ತಿಲ್ಲ ಎಂದಾಗ ಲಕ್ಷ್ಮಿ ನೀಡಿದ ಸೂಚನೆ ಮೂಗು ಬಿಗಿ ಹಿಡಿ, ಆತ ಸಾಯ್ತಾನೆ. ಸ್ವಲ್ಪ ಸಮಯದ ನಂತರ ಅವಿನಾಶ ಪ್ರಾಣ ಬಿಡ್ತಾನೆ. ಕೊಲೆ ಮಾಡಿದ ಬಳಿಕ ಎಲ್ಲವೂ ಗೊತ್ತಿಲ್ಲದಂತೆ ಮನೆಗೆ ಬಂದ ಲಕ್ಷ್ಮಿ ಶುಗರ್ ಹೆಚ್ಚಾಗಿ ತನ್ನ ಗಂಡ ಬಿದ್ದು ಹೋಗಿದ್ದಾರೆ, ಆಗ ತಲೆಗೆ ಪೆಟ್ಟು ಬಿದ್ದು ಜೀವ ಬಿಟ್ಟಿದ್ದಾರೆ ಅಂತ ನಾಟಕ ಆಡ್ತಾ ಗೋಳಾಡ್ತಾಳೆ. ಆದ್ರೆ ಮೃತನ ತಾಯಿ ಕಮಲ ಅವರಿಗೆ ಒಂದು ಅನುಮಾನ ಹುಟ್ಟುಕೊಳ್ಳುತ್ತೆ. ತಕ್ಷಣವೇ ತಿಲಕವಾಡಿ ಪೊಲೀಸ್ ಠಾಣೆಗೆ ದೂರು ನೀಡುತ್ತಾರೆ. ಪೋಸ್ಟ್ ಮಾರ್ಟಮ್ ವರದಿ ಬರುತ್ತೆ. ಇದು ಸಹಜ ಸಾವಲ್ಲ, ಬರ್ಬರ ಕೊಲೆ ಅಂತ ಹೇಳಿ ಬಯಲಾಗತ್ತೆ. ಪೊಲೀಸರು ತಮ್ಮದೇ ರೀತಿಯಲ್ಲಿ ವಿಚಾರಣೆ ನಡೆಸಿದಾಗ ಲಕ್ಷ್ಮಿ ಕೊಲೆ ಸತ್ಯ ಒಪ್ಪಿಕೊಳ್ತಾಳೆ. ಕೈಲಾಶ್ನನ್ನ ವಶಕ್ಕೆ ಪಡೆದಾಗ ಲಕ್ಷ್ಮಿ ಮಾತನ್ನ ಕೇಳಿ ನಾನು ಕೊಲೆ ಮಾಡಿದ್ದೇನೆ ಅಂತ ಒಪ್ಪಿಕೊಳ್ತಾನೆ. ಇದೀಗ ಲಕ್ಷ್ಮಿ ಸೂಪಣ್ಣವರ ಮತ್ತು ಕೈಲಾಸ್ ಅಚ್ಚಿತಾಲ್ ಇಬ್ಬರನ್ನ ಬಂಧಿಸಿ ಹಿಂಡಲಾಗ ಜೈಲಿಗೆ ಕಳುಹಿಸಲಾಗಿದೆ. ಪ್ರೀತಿ, ವಿಶ್ವಾಸ, ಕುಟುಂಬ ಇವುಗಳ ನಡುವಿನ ದ್ರೋಹ ಒಂದು ಜೀವ ತೆಗೆದುಕೊಂಡು ಬಿಟ್ಟಿದೆ. ಅನೈತಿಕ ಸಂಬಂಧ ಒಂದು ಕುಟುಂಬವನ್ನೇ ನಾಶ ಮಾಡಿದೆ. ಇದು ಎಚ್ಚರಿಕೆ ಗಂಟೆ.
ಪ್ರೇಮದ ಹೆಸರಿನಲ್ಲಿ ನಡೆಯುವ ದ್ರೋಹ ಎಷ್ಟು ಭಯಾನಕ ಅಂತ್ಯ ಕೊಡಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಕ್ರೈಮ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.